जात आणि उत्पन्न प्रमाणपत्रांच्या घरापोच वितरणाच्या कामातून आशा सेविकांना वगळावे, अन्यथा त्यांना योग्य मानधन, प्रवास भत्ता आणि आवश्यक सुविधा द्याव्यात। या मागणीसाठी कर्नाटक राज्य संयुक्त आशा कार्यकर्ता संघटनेने जिल्हाधिकाऱ्यांना निवेदन सादर केले आहे। कर्नाटक राज्य संयुक्त आशा कार्यकर्ता संघटनेच्या वतीने गुरुवारी आंदोलन करण्यात आले। यावेळी आशा सेविकांनी जिल्हाधिकाऱ्यांना निवेदन देत जात आणि उत्पन्न प्रमाणपत्रांच्या घरपोच वितरणाचे काम त्यांच्याकडून करून घेऊ नये अशी मागणी केली। ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಾವಿವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಿಕ್ಕೆತ್ತಿದ್ದೀವಿ। ಏನಂತಂದ್ರೆ ಕಳೆದ 2-3 ದಿವಸಗಳ ಹಿಂದೆ ಇವತ್ತು ಏನೋ ಒಂದು ಆದೇಶ ಮಾಡಿದ್ದಾರೆ ಸರ್ಕಾರ। ಏನೋ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಹಂಚಬೇಕು, ಡೌನ್ಲೋಡ್ ಮಾಡಿಕೊಂಡು ಅದನ್ನು ಹಂಚಬೇಕು ಅನ್ನುವಂಥ ಸರ್ಕಾರದ ನಿಲುವನ್ನು ಪ್ರಶ್ನೆ ಮಾಡಿ ನಾವಿವತ್ತು ಅದನ್ನು ವಿರೋಧ ಮಾಡಿ ನಾವು ಯಾವುದೇ ಕಾಲಕ್ಕೂ ಈ ಕೆಲಸ ಮಾಡೋಂಗಿಲ್ಲ। ಯಾಕಂತಂದರೆ ಆಶಾ ಕಾರ್ಯಕರ್ತೆಯರು ಮುಖ್ಯವಾಗಿ ತಾಯಿ ಮಗುವಿನ ಕೆಲಸ, ಇವತ್ತು ಸಾಂಕ್ರಾಮಿಕ ರೋಗದ ನಿವಾರಣೆಗೋಸ್ಕರ ಹಲವಾರು ಆರೋಗ್ಯದ ಕೆಲಸಗಳನ್ನ ಮಾಡಲಿಕ್ಕೆ ನಮಗೆ ಸಮಯ ಸಿಗ್ತಾ ಇಲ್ಲ। ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು SIR ಅಂತೇಳಿ, ಆಮೇಲೆ ಸಮಸ್ತ ಆ್ಯಪ್ ಅಂತೇಳಿ, ಇಂಥ ಹಲವಾರು ಒತ್ತಡಗಳ ಮಧ್ಯದಲ್ಲಿ ನಾವು ಯಾವುದೇ ಕಾಲಕ್ಕೂ ನಮಗೆ ಆಶಾಗಳಿಗೆ ಸಂಬಂಧ ಇರದೇ ಇರತಕ್ಕಂಥ ಕೆಲಸಗಳನ್ನ ನಾವು ಮಾಡಲ್ಲ। ಆರೋಗ್ಯದ ಇಲಾಖೆಯ ಕೆಲಸಗಳನ್ನ ನಮಗೆ ಸಾಕಷ್ಟು ಒತ್ತಡ ಐತಿ, ಅದನ್ನೇ ಸಹಿತ ಸರಿಯಾಗಿ ನಿಭಾಯಿಸೋದ್ರಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ। ಈಗ ಏಕಾಏಕಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀವು ಆ್ಯಪನ್ನು ಹಾಕ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಮನೆ ಮನೆಗೆ ಹಚ್ಚಬೇಕು ಅನ್ನುವಂಥ ಈ ಸರ್ಕಾರದ ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡಿ ನಾವು ಇದನ್ನು ಸಂಬಂಧ ಇರದೇ ಇರತಕ್ಕಂಥ ಕೆಲಸ ನಾವು ಮಾಡೋಂಗಿಲ್ಲ। ನೀವು ಒಂದು ವೇಳೆ ನಮ್ಗೆ ಒತ್ತಡ ಮಾಡಬೇಕಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮೊಬೈಲಿದ್ದು ವ್ಯವಸ್ಥೆ ಆಗಿರಲಿ, ಇಂಟರ್ನೆಟ್ದು ವ್ಯವಸ್ಥೆ ಆಗಿರಲಿ, ಹಲವಾರು ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ। ಇದನ್ನು ಸರ್ಕಾರ ಪೂರೈಸಲಾರದೆ ಇದನ್ನು ಮಾಡಿರಿ ಅನ್ನೋದು ಅತ್ಯಂತ ಆಶಾ ವಿರೋಧಿ ಕೆಲಸ ಇದು। ನಾವು ಇದನ್ನು ಯಾವುದೇ ಕಾಲಕ್ಕೂ ಮಾಡೋಂಗಿಲ್ಲ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ। आशा सेविका सध्या गर्भवती महिला, प्रसूतीनंतरच्या माता, नवजात बालकांची काळजी, लसीकरण, कुटुंब कल्याण, संसर्गजन्य रोगांचे नियंत्रण, पोषण कार्यक्रम तसेच घराघरात आरोग्य सेवा अशा अनेक महत्त्वाच्या जबाबदाऱ्या पार पाडत आहेत। अशा परिस्थितीत आरोग्य विभागाशी संबंधित नसलेली अतिरिक्त कामे दिल्यास आरोग्य सेवावर विपरीत परिणाम होण्याची शक्यता असल्याचे त्यांनी सांगितले। जात आणि उत्पन्न प्रमाणांच्या वितरणासाठी सरकारकडून कोणतेही मानधन, प्रवास भत्ता किंवा इतर सुविधा जाहीर करण्यात आलेल्या नाहीत। अनेक आशा सेविकांकडे स्मार्टफोन नसल्याने तसेच काहींना डिजिटल प्रणाली वापरण्यात तांत्रिक अडचणी येत असल्याने हे काम प्रभावीपणे करणे शक्य नसल्याचेही निवेदनात नमूद करण्यात आले आहे। विभागाबाहेरील कामे देताना आरोग्य विभागाच्या आयुक्त आणि अभियान संचालकांची पूर्व परवानगी घेणे तसेच योग्य मानधन देणे बंधनकारक असल्याचा शासन आदेश असतानाही त्यांचे पालन करण्यात आलेले नाही असा आरोप संघटनेने केला आहे। ಬೆಳಗಾವಿ ಜಿಲ್ಲಾ ಘಟಕ ಇವತ್ತಿನ ದಿನ ನಾವು DC ಅವರಿಗೆ ಮನವಿ ಕೊಡಕ್ಕೆ ಬಂದೇವಿ। ಏನಂತಂದ್ರೆ ಇವಾಗ ನೀವು ಆಗಲೇ ಹೇಳಿದ್ವಿ 2000 ಅವಾಗೂ ಫ್ರೀಯಾಗಿ ಕೆಲಸ ಮಾಡ್ಕೊಂಡ್ರು, ಅದರ ನಂತರ ಈಗ ಜಾತಿ ಪ್ರಮಾಣ ಪತ್ರನೂ ಕೊಟ್ಟಾರ। ಆ ಜಾತಿ ಪ್ರಮಾಣ ಪತ್ರ ನಾವು ಮನೆ ಮನೆಗೆ ಹೋಗಿ ಆನ್ಲೈನಲ್ಲಿ ಇದನ್ನು ಹಾಕಬೇಕು, ಆನ್ಲೈನಲ್ಲಿ ಎಂಟ್ರಿ ಮಾಡಿ ಅದು RD ನಂಬರ್ ಎಲ್ಲ ಸಬ್ಮಿಟ್ ಮಾಡಿ ಸಿಂಕ್ ಮಾಡಬೇಕಂತ ಹೇಳ್ತಾ ಇದ್ದಾರೆ। ಅದಕ್ಕೆ ಟ್ರೈನಿಂಗೂ ಸಹಿತ ಕೊಡ್ತಾ ಇದ್ದಾರೆ। ಅದು ಕೊಡ್ಲಾರ್ದೆ ನಮಗೆ ಇವಾಗ ಲಾಸ್ಟ್ ಟೈಮೂ ಏನು ಮಾಡಿದ್ರು, SIR ಫಾರ್ಮ್ ಕೊಟ್ಟಾಗೂ ಫ್ರೀಯಾಗಿ ಕೆಲಸ ಮಾಡ್ಕೊಂಡಾರ ಸರ್। ಅವಾಗೂ ರಾಷ್ಟ್ರೀಯ ಕಾರ್ಯಕ್ರಮ ಐತಿ, ಇದ್ರಾಗ ಎಲ್ಲರೂ ನೀವು ಪ್ರತಿಯೊಬ್ಬರೂ ಭಾಗವಹಿಸಲೇಬೇಕು ಅಂಥೇಳಿ ಕಟ್ಟುನಿಟ್ಟಾಗಿ ಆರ್ಡ್ರ್ ಮಾಡಿಸಿ ಯಾರು ಮಾಡಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿ ಬೆದರಿಕೆ ಹಾಕಿ ನಮ್ಮ ಕಡೆಯಿಂದ ಕೆಲಸ ಮಾಡಿಸ್ಕೊಂಡಾರ ಸರ್। ಆಯಿತು, ನಾವು ಇರಲಿ ರಾಷ್ಟ್ರೀಯ ಕಾರ್ಯಕ್ರಮ ಇದು ಎಲೆಕ್ಷನ್ ಕಮಿಷನರ್ದು ಐತೆ ಅಂಥೇಳಿ ನಾವು ಎಲ್ಲರೂ ಪ್ರತಿಯೊಬ್ಬರು ಆಶಾಗಳು ಮಾಡಿದ್ವಿ ಸರ್। ಅದೆಲ್ಲ ಆದ ನಂತರನೂ ಇವಾಗ ಒಂದು 2-3 ದಿನ ಆಯ್ತು, ಇವಾಗ ಜಾತಿ ಪ್ರಮಾಣ ಪತ್ರ ಮನೆ ಮನೆಗೆ ಹಂಚಿಕೆ ಮಾಡ್ಬೇಕಂತೇಳಿ ಹೇಳ್ಯಾರ। ಈಗ ಅದನ್ನು ಸಹಿತ ಆ್ಯಪಲ್ಲಿ ಹಾಕೋಬೇಕು, ಆ್ಯಪಲ್ಲಿ ಹಾಕೊಂಡು ಅದನ್ನು ನೀವೆಲ್ಲ ಡೌನ್ಲೋಡ್ ಮಾಡಿ RD ನಂಬರ್ ಎಲ್ಲ ಹಾಕ್ಸ್ಬೇಕಂತ ಹೇಳ್ತಾ ಇದ್ದಾರೆ। ಆದ್ರೆ ಇನ್ನೊಂದು ಏನಂದ್ರೆ ನಾವು ಆರೋಗ್ಯ ಇಲಾಖೆಯಿಂದ ಕೆಲಸ ಮಾಡ್ತಾ ಇದ್ದೀವಿ। ತಾಯಿ ಮತ್ತು ಮಗುವಿನ ಆರೈಕೆ ಬಗ್ಗೆ ನಮಗೆ ಹೆಚ್ಚಿನ ಇವಾಗ ಅಷ್ಟೇ ನಮ್ಮ ಇಬ್ಬರು ಆಶಾಗಳು ಫೋನ್ ಮಾಡಿದ್ದಾರೆ ಸರ್। ಯಾಕಂದ್ರೆ ಅವರಲ್ಲಿ ಇದನ್ನು ಪಾಸಿಟಿವ್ ಬಂದೈತೆ ಸರ್, ಎಲ್ಲೇ ಡೆಂಗು ಪಾಸಿಟಿವ್ ಬಂದೈತಿ। ಇವಾಗ ಅಲ್ಲಿ ಮೇಲಿಂದ ಪ್ರೆಷರ್ ಹಾಕಕತ್ತಾರ, ಈಗ ಸರ್ವೆ ಮಾಡಿ ಕೊಡಲೇಬೇಕಂತೇಳಿ। ಇವಾಗ ನಾವು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ಅಥವಾ ಇವರು ಎಲೆಕ್ಷನ್ ಕಮಿಷನರ್ ಆಫೀಸ್ದವ್ರು ಹೇಳಕತ್ತಾರ ಅಂತೇಳಿ ಇವ್ರು ಕೆಲಸ ಮಾಡ್ಬೇಕು ಅನ್ನೋದು ನಮಗೆ ತೈತಾ ಇಲ್ಲ। ಮೇಲಿಂದ ಒತ್ತಡ ಹಾಕ್ತಾರೆ, ಏನು 10 ದಿನ ಮಾಡ್ರಿ ಅಂತಾರೆ,
10 ದಿನ ಸರ್ 10 ದಿನದೊಳಗೆ ನಮ್ಮ ಏರಿಯಾದಾಗ ಏನಾದರೂ ಅಪಘಾತ ಆಯಿತು ಅಥವಾ ಯಾವುದೇ NC ತೀರ್ಕೊಂಡ್ಲು ಅಥವಾ PNCಗೆ ಏನಾದರೂ ಆಯಿತು, ತಾಯಿ ಮಗುಗೆ ಆರೋಗ್ಯ ಒಳಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೂ ಬ್ಲೇಮ್ ನಮ್ಮನ್ನ ಮಾಡ್ತಾರೆ ಸರ್. ನೀವೇ ಮಾಡಿದ್ರಿ, ನೀವೇ ಇದಕ್ಕೆ ಹೊಣೆಗಾರ, ನೀವು ವಿಸಿಟ್ ಮಾಡಿಲ್ಲ, ನಿಮ್ಮಿಂದನೇ ಈ ಕಾರಣ, ಒಬ್ಬ ತಾಯಿ ಸಾಯಕ್ಕೂ ನೀವೇ ಕಾರಣ, ಒಂದು ಮಗು ತೀರ್ಕೋಕ್ಕೂ ನೀವೇ ಕಾರಣ, ಅದಕ್ಕೆ ಏನಾದರೂ ಪಾಸಿಟಿವ್ ಬಂತಂದ್ರೆ ಅದಕ್ಕೆ ಪಾಸಿಟಿವ್ ಬರೋಕ್ಕೂ ನೀವೇ ಕಾರಣ. ಇಂಥವೆಲ್ಲ ಚುಚ್ಚು ಮಾತುಗಳನ್ನ ನಾವು ಕೇಳಬೇಕಾಗ್ತದೆ ಸರ್. ಅಷ್ಟೆಲ್ಲ ಕೇಳೋಕ್ಕಾಗಲಿನೂ ನಾವು ಸರ್ಕಾರಕ್ಕೆ ನಾವು ಮಾಡೋಕ್ವಲ್ಲ ಅಂತಿರಲಿಲ್ಲ, ನಮಗೂ ಟೈಮ್ ಬೇಕಲ್ಲ ಸರ್, ಮಾಡ್ಬೇಕನ್ನೋದು ನಮಗೂ ಟೈಮ್ ಬೇಕಲ್ಲ. ಇವರು ಮೊದಲಾಗೆ ಹೇಳ್ಬೇಕಂದ್ರೆ ಟೈಮ್ ಕೊಟ್ಟಿಲ್ಲ. ಇವಾಗ ಈಗಿಂದ ಹೀಗೆ ಎಲ್ಲ ಅರ್ಜೆಂಟ್ ಸರ್. ಇವಾಗ ಏನು ರಿಪೋರ್ಟ್ ಕೇಳಿದ್ರು ಇವತ್ತ ಕೊಡಬೇಕು, ಇವತ್ತ ಹೇಳಬೇಕು. ಈಗ ಜಾತಿ ಪ್ರಮಾಣ ಪತ್ರನೂ ಇವತ್ತಿಂದನೇ ಹಂಚಿಕೆ ಮಾಡ್ಬೇಕಂತೇಳಿ ಸೋಮವಾರದಿಂದನ ನಮ್ಮೆಲ್ಲ ಆಶಾಗಳ ಮೇಲೆ ಪ್ರೆಷರ್ ಹಾಕಾಕತ್ತಾರೆ ಸರ್. ಆದರೂ ನಾವೆಲ್ಲರಿಗೂ ಹೇಳಿದ್ವಿ, ಯಾಕಂದ್ರೆ ನಾವು ಇಲ್ಲಿ DC ಅವ್ರ ಜೊತೆ ಮಾತಾಡಿ ನಮ್ಮ ಬೇಡಿಕೆ ಏನೈತಿ ಮತ್ತು ನಮ್ಗೆ ಈಗೇನು ಫೋಕಟ್ ಮಾಡಿ ದುಡಿಸ್ಕೊಂಡಾರಲ್ಲ ಆ ಥರ ಸಲುವಾಗಿನೂ ನಮ್ಗೆ ಅನುದಾನ ಸ್ವಲ್ಪ ಕೊಡಿ. ಯಾಕಂದ್ರೆ ಆಶಾಗಳು ಕಡಿಮೆ ಪಗಾರ ಒಳಗೆ ದುಡಿಯೋದು ಸರ್. ಬರೋದು 5,000, ಕೆಲಸ ಮಾತ್ರ ಎಲ್ಲನೂ ಸರ್ ಗೌರ್ಮೆಂಟ್ದಿಂದ ಏನು ಕೆಲಸ ಬರ್ತೈತಲ್ಲ ಎಲ್ಲನೂ ಆಶಾ ಅದ್ರಾಗ ಇನ್ವಾಲ್ವ್ ಇರಲೇಬೇಕು. ಆಶಾಗಳು ಇಲ್ಲದೆ ಇವ್ರ ಕೆಲಸ ಆಗಲ್ಲ. ಆದರೆ ಸರ್ಕಾರಕ್ಕೆ ಯಾಕೆ ಗೊತ್ತಾಗತ್ತಿಲ್ಲ ಆಶಾಗೋದು ಇಷ್ಟು ಅವಶ್ಯಕತೆ ಐತಿ, ಅವ್ರು ಕೇಳಿರೋ ಪ್ರಕಾರ ಒಂದು 10,000 ನಾವು ಪಗಾರ ಹೆಚ್ಚಿಗೆ ಮಾಡಂತ ಹೇಳಿದ್ವಿ. ಅದನ್ನ ಇನ್ನೂವರೆಗೆ ಅವ್ರಿಗೆ ಕೊಡೋಕ್ಕಾಗಿಲ್ಲ. ಯಾಕೆ ಕೊಡಲ್ಲ ಸರ? ನಾವೇನು ಪುಕಟ್ ಬಿದ್ದೇವಿ, ನಮಗೆ ಸಂಸಾರ ಇಲ್ಲ, ನಮಗೆ ಮನೆ ಮಠ ಮಕ್ಳು ಯಾರು ಇಲ್ಲೇನ್ರಿ, ನಾವೇನು ಹಂಗೆ ರೋಡ್ ಮೇಲೆ ಹೋಗೋರು ಬರೋದೇ ರೀ. ನಮ್ಮದು ತ್ರಾಸು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಯಾರು ಮೇಲಿದ್ದವರು ಯಾರೂ ಅಧಿಕಾರಿ ಇರಲಿ, ನಮ್ಮದು ಸ್ವಲ್ಪ ಕಷ್ಟನ ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಮನವಿ ಕೊಟ್ಟು ನಮಗೊಂದು ಸ್ವಲ್ಪ ಪೇಮೆಂಟ್ ಮಾಡಲಿ ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಸರ್ವೆ ನಾವು ಮಾಡಂಗಿಲ್ಲ ಅಂತೇಳಿ ಲೆಟರ್ ಕೊಡ್ತಾ ಇದ್ದೀವಿ सर ಇವತ್ತಿಗೆ. इष्ट ಹೇಳಿ ನನ್ನ मात. या मागण्यांकडे सरकारने तातडीने लक्ष द्यावे, अन्यथा आशा सेविका हे अतिरिक्त कामे स्वीकारणार नसल्याचा इशाराही संघटनेने दिला आहे. यावेळी रूपा अंगडी, जयश्री माळी, लक्ष्मण जडगन्नवर यांच्यासह अनेक आशा कार्यकर्ते उपस्थित होते.